ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಸರಗಳ್ಳನ ಬಂಧನ. ದಾವಣಗೆರೆ ಜಿಲ್ಲೆಯ ಎಸ್ಪಿ ಉಮಾ ಪ್ರಶಾಂತ್ ಸುದ್ದಿಗೋಷ್ಠಿ. ಸ್ವತ್ತು ಕಳವು ಆರೋಪಿತನ ಬಂಧನ. ಎನ್ಇಎಚ್ಎಡಿ ಆರೋಪಿತನಿಂದ 45,38,000 ಮೌಲ್ಯದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸರಗಳ್ಳನ ಬಂಧನ. ದಾವಣಗೆರೆ ಜಿಲ್ಲೆಯ ಎಸ್ಪಿ ಉಮಾ ಪ್ರಶಾಂತ್ ಸುದ್ದಿಗೋಷ್ಠಿ. ಸ್ವತ್ತು ಕಳವು ಆರೋಪಿತನ ಬಂಧನ. ನೇಹಾದ ಆರೋಪಿತನಿಂದ 45,38,000 ರೂಪಾಯಿ ಮೌಲ್ಯದ ಆಭರಣಗಳು ವಶ. ಅಫ್ರೋಜ್ ಅಹಮದ್ ತಂದೆ ಮುನೀರ್ ಸಾಬ್ 42 ವರ್ಷ, ವಡ್ನಾಳ ರಾಜಣ್ಣ, ಪುರವಣೆ, ಚನ್ನಗಿರಿ ಟೌನ್. ಈತನ ಮೇಲೆ ಚನ್ನಗಿರಿ, ಹೊನ್ನಾಳಿ, ಹರಿಹರ, ಭದ್ರಾವತಿ, ಹೊಳಲ್ಕೆರೆ, ದಾವಣಗೆರೆ, ಹರಪನಹಳ್ಳಿ, ಹೊಸದುರ್ಗ ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ ಇವನ ಮೇಲೆ ಈ ಹಿಂದೆ ಸುಮಾರು 30ಕ್ಕೂ ಹೆಚ್ಚು ಸ್ವತ್ತು ಕಳವು ಪ್ರಕರಣಗಳು ದಾಖಲಾಗಿದ್ದವು. ಈ ಆರೋಪಿಯು ಸುಮಾರು 3 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದು, ಈತನ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯ್ ಕುಮಾರ್, ಎಂ ಸಂತೋಷ್, ಮಂಜುನಾಥ್ ಹಾಗೂ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ರುದ್ರಪ್ಪ ಎಸ್ ಉಜ್ಜನಕೊಪ್ಪರವರ ಮಾರ್ಗದರ್ಶನದಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರಭಾರ ಪೊಲೀಸ್ ಇನ್ಸ್ಪೆಕ್ಟರ್ ಲಿಂಗನಗೌಡ ನೆಗಳೂರ್, ಸಿಪಿಐ ಸಂತೆಬೆನ್ನೂರವರ ನೇತೃತ್ವದಲ್ಲಿ ದಾವಣಗೆರೆಯ ಡಿಸಿಆರ್ಬಿಯ ಸಿಬ್ಬಂದಿ ವರ್ಗದವರು ಹಾಗೂ ಚನ್ನಗಿರಿ ಠಾಣೆ ಮತ್ತು ಸಂತೆಬೆನ್ನೂರು ವೃತ್ತ ಕಚೇರಿ ಸಿಬ್ಬಂದಿಯವರನ್ನೊಳಗೊಂಡ ತಂಡವನ್ನು ರಚನೆ ಮಾಡಿದ್ದು, ಈ ತಂಡವು ಆರೋಪಿಯನ್ನು ಪತ್ತೆ ಹಚ್ಚಿ ಆತನನ್ನು ದಸ್ತಗಿರಿ ಮಾಡಿ ಆರೋಪಿತನಿಂದ ಚನ್ನಗಿರಿ ಪೊಲೀಸ್ ಠಾಣೆಯ 3 ಪ್ರಕರಣಗಳು, ಸಂತೆಬೆನ್ನೂರು ಠಾಣೆಯ 1 ಪ್ರಕರಣ, ತರೀಕೆರೆ ಠಾಣೆಯ 3 ಪ್ರಕರಣಗಳು, ಲಕ್ಕವಳ್ಳಿ ಪೊಲೀಸ್ ಠಾಣೆಯ 4 ಪ್ರಕರಣಗಳು, ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ 1 ಪ್ರಕರಣ ಹಾಗೂ ಅಜ್ಜಂಪುರ ಪೊಲೀಸ್ ಠಾಣೆಯ 1 ಪ್ರಕರಣ ಸೇರಿದಂತೆ ಒಟ್ಟು 13 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಇನ್ನು ಆರೋಪಿತನ ಕಡೆಯಿಂದ ಹಾಗೂ ಆರೋಪಿತನ ಮಾಹಿತಿಯ ಮೇರೆಗೆ ಆರೋಪಿತನ ಪ್ರೇಯಸಿ ಚನ್ನಗಿರಿಯ ಭಾಗ್ಯ, ಈತನ ಸ್ನೇಹಿತನಾದ ಅಜ್ಜಿಹಳ್ಳಿ ಗ್ರಾಮದ ಪ್ರವೀಣ್ ಎಂಬುವರ ಕಡೆಯಿಂದ ಮಾಡಿದ ಬಂಗಾರದ ಅಂಗಡಿಗಳಿಂದ ಸುಮಾರು 44,33,000 ರೂಪಾಯಿ ಮೌಲ್ಯದ 634 ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಸುಮಾರು 40,000 ರೂಪಾಯಿ ಮೌಲ್ಯದ 550 ಗ್ರಾಂ ಬೆಳ್ಳಿಯ ಆಭರಣಗಳು ಹಾಗೂ ಕೃತ್ಯವೆಸಗಲು ಬಳಸಿದ ಸುಮಾರು 60,000 ರೂಪಾಯಿ ಮೌಲ್ಯದ ಹಾಗೂ 1 ಬೈಕ್ ಹಾಗೂ 2 ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೂ ಇನ್ನು ಕೆಲವು ಪ್ರಕರಣಗಳಲ್ಲಿ ಆರೋಪಿತ ಮತ್ತು ಆತನ ಪ್ರೇಯಸಿ ಭಾಗ್ಯಗಳು ಸೇರಿಕೊಂಡು ಜಗಳೂರು ತಾಲೂಕಿನಲ್ಲಿ ಓರ್ವ ವ್ಯಕ್ತಿಗೆ ಕಳ್ಳತನದ ಮಾಲನ್ನು ಮಾರಾಟ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ದು, ಆತನ ಕಡೆಯಿಂದ ವಶಪಡಿಸಿಕೊಳ್ಳುವುದು ಇನ್ನು ಬಾಕಿ ಇದೆ. ಈ ಪತ್ತೆ ಕಾರ್ಯದಲ್ಲಿ ಭಾಗಿಯಾದ ಲಿಂಗನಗೌಡ ನೆಗಳೂರು, ಸಿಪಿಐ ಪಿಎಸ್ಐಗಳಾದ ನೆಫುದ್ದೀನ್ ಗುರುಶಾಂತಯ್ಯ, ಶ್ರೀಮತಿ ರೂಪ್ಲಿಬಾಯಿ, ಶಶಿಧರ್ ಎಎಸ್ಐ ಹಾಗೂ ಡಿಸಿಆರ್ಬಿ ಸಿಬ್ಬಂದಿಯವರಾದ ಮಜೀದ್, ಆಂಜನೇಯ, ರಾಘವೇಂದ್ರ, ರಮೇಶ್, ಬಾಲಾಜಿ, ರುದ್ರೇಶ್, ಸತೀಶ್, ಮಹೇಂದ್ರ, ಬೀರೇಶ್ವರ, ಪುಟ್ಟಕ್ಕನವರ್, ರೇವಣಸಿದ್ದಪ್ಪ, ರಮೇಶ್, ಚನ್ನಕೇಶವ, ಹಾಲಮ್ಮ ಹಾಗೂ ಜೀಪ್ ಡ್ರೈವರ್ ಆದ ರೇವಣಸಿದ್ದಪ್ಪ, ರವಿ, ವಸಂತ್ ಕುಮಾರ್, ಉಮೇಶ್, ಸಂತೋಷ್, ದೊಡ್ಡಶಿ ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿಯ ತಾಂತ್ರಿಕ ಸಿಬ್ಬಂದಿಗಳಾದ ರಾಮಚಂದ್ರ ಜಾಧವ್, ರಾಘವೇಂದ್ರ, ಶಾಂತರಾಜ್ ಅವರನ್ನು ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ ಐಪಿಎಸ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅಫ್ರೋಜ್ ಅಹಮದ್ ತಂದೆ ಮುನೀರ್ ಸಾಬ್ ಅಂತ ಹೇಳಿ ಸುಮಾರು 42 ವರ್ಷ. ಇವನು ಹಿಂದೆ ವಡ್ನಾಳ್ ರಾಜಣ್ಣ ಬಡಾವಣೆ ಚನ್ನಗಿರಿ ಟೌನಲ್ಲೇ ವಾಸ ಮಾಡ್ತಾ ಇದ್ದ. ತದನಂತರ ಇವನು ಚಿಕ್ಕಮಂಗ್ಳೂರು ಸಮತಳ ಅಲ್ಲಿ ಮದುವೆ ಆದಮೇಲೆ ಅಲ್ಲಿಗೆ ಹೋಗಿರ್ತಾನೆ. ಬಟ್ ಎಗೈನ್ ಅವನು ಇವಾಗ ಹರಳನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಸೊ ನಮಗೆ ಇವನನ್ನ ಅರೆಸ್ಟ್ ಮಾಡಿದಾದ್ಮೇಲೆ ಗೊತ್ತಾಗ್ತದೆ ಇವನ ಮೇಲೆ ಇದುವರೆಗೂ 38 ಸ್ವತ್ತು ಕಳವು ಅಂದರೆ ಮನೆಯನ್ನು ಹೊಡೆದು ಕಳ್ತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ. ಲಾಸ್ಟ್ ಇವನು 2021ಕ್ಕೆ ಅರೆಸ್ಟ್ ಆಗಿದ್ದಾನೆ. ಸೊ ಇವನು 2021 ಅವಾಗಿಂದ ತಲೆಮರೆಸ್ಕೊಂಡಿದ್ದ. ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದ್ವು, HBT ಪ್ರಕರಣ. ಸೊ ಅದನ್ನು ತನಿಖೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಇವನು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ. ಸೊ ನಾವು ಈ ದಿವಸ ಇವನನ್ನು ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ 13 ಪ್ರಕರಣಗಳಲ್ಲಿ ನಾವು ಒಟ್ಟು ಇವನು 880 ಗ್ರಾಮಷ್ಟು ಗೋಲ್ಡನ್ನು ಇದು ಮಾಡಿದ್ದಾನೆ. ಪ್ರೆಸೆಂಟ್ಲಿ ನಾವು ಆಲ್ರೆಡಿ 684 ಗ್ರಾಮ್ ಅಂದರೆ ಸುಮಾರು 46 ಲಕ್ಷ ವ್ಯಾಲ್ಯೂ ಇರುವಷ್ಟದನ್ನ ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ನಮಗೆ ಒಟ್ಟು 13 ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ 3 ಪ್ರಕರಣ, ಸಂತೆಬೆನ್ನೂರು ಪೊಲೀಸ್ ಠಾಣೆ 1 ಪ್ರಕರಣ, ತರೀಕೆರೆ ಠಾಣೆದು 3, ಲಕ್ಕವಳ್ಳಿದು 4 ಪ್ರಕರಣ, ಭದ್ರಾವತಿ ಪೇಪರ್ ಟೌನ್ ಪೊಲೀಸ್ ಠಾಣೆಯ 1 ಪ್ರಕರಣ, ಅಜ್ಜಂಪುರ ಪೊಲೀಸ್ ಠಾಣೆಯ 1 ಪ್ರಕರಣ, ಒಟ್ಟು 13 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಸೊ ಇವನು ಹೇಗೆ ಮಾಡ್ತಾ ಇದ್ದ ಅಂದರೆ ಸಿಂಗಲ್ ಅಫೆಂಡರ್, ರಾತ್ರಿ ಹೊತ್ತು ಹೋಗೋದು,
ನೋಡಿ ಅಲ್ಲಿ ಯಾವುದು ಮನೆಗಳು ಬಾಕ್ಲಾಕಿರ್ತಾರೆ, ಸಿಂಗಲ್ದು ಬೀಗ ಹಾಕಿದ್ದಾರೆ, ಅದನ್ನು ಹೋಗಿ ರಾಡಿಂದ ಹೊಡಿತಾ ಇದ್ದ, ಕತ್ಕೊಂಡು ಬರ್ತಾ ಇದ್ದ. ಬಂದಾದಮೇಲೆ ಇವನಿಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ಬರು ಭಾಗ್ಯ ಅಂತ ಪರಿಚಯ ಆಗ್ತಾರೆ. ಅವನ ಮೂಲಕ ಮತ್ತೆ ಅವನದು ಒಬ್ಬ ಫ್ರೆಂಡ್ ಇರ್ತಾನೆ ಅಜ್ಜಿಹಳ್ಳಿಯವನು ಪ್ರವೀಣ ಅಂತ, ಅವನ ಮೂಲಕ ಆಲ್ಮೋಸ್ಟ್ ಚನ್ನಗಿರಿ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನು ಕೊಟ್ಟು ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸ್ಕೊಳ್ತಾ ಇದ್ದಾಗಿ ತಿಳಿದು ಬಂದಿರ್ತದೆ. ಸೊ ಈ ಒಂದು ಪತ್ತೆ ಕಾರ್ಯದಲ್ಲಿ ನಮ್ಮ DYSP ಅವರಾದಂತಹ ಉದ್ದಿನಕೊಪ್ಪ ಮತ್ತು ಸಂತೆಬೆನ್ನೂರು, ಪ್ರೆಸೆಂಟ್ಲಿ ಚನ್ನಗಿರಿ ಚಾರ್ಜ್ ಇದ್ದಾರೆ ಲಿಂಗೇನಗೌಡ, ಅದಲ್ಲದೆ ನಮ್ಮ DCRB ಟೀಮು ಮತ್ತು ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ DCRB ಟೀಮ್ ಏನಿತ್ತು, ಅವ್ರಿಗೆ ಒಂದು ವಿಶೇಷವಾಗಿ ಒಂದು ಮಾಹಿತಿ ಇತ್ತು. ಅವರು ಇದನ್ನೆಲ್ಲ ಕರ್ಕೊಂಡು ಬಂದು ಇನ್ಸ್ಪೆಕ್ಟರ್ DYSP ಅವರ ಸಹಾಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆಲ್ಲ ಒಳ್ಳೆ ಈಗಾಗಲೇ ರಿವಾರ್ಡನ್ನು ಕೂಡ ನಾವು ಸದ್ಯದಲ್ಲೇ ಕೊಡ್ತೇವೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್. ನಮಸ್ತೆ.